ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇವತ್ತೇನಪ್ಪ ವಿಡಿಯೋ ಅಂತಂದರೆ ಮಟನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಮಟನ್ ಚಾಪ್ಸ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ನೀವು ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಅದ್ಭುತವಾಗಿರುತ್ತೆ ಮಟನ್ ಚಾಪ್ಸು. ಚಪಾತಿಗೆ, ಮುದ್ದೆಗೆ, ಎಲ್ಲ ಅನ್ನಕ್ಕೆ, ರೈಸ್ಗಾದರೂ ಆಯಿತು, ಯಾವುದಕ್ಕಾದರೂ ಸಖತ್ತಾಗಿ ಸೂಟ್ ಆಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಮಟನ್ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 3 ಕಡ್ಡಿ ಕುದಿನ ಅದ್ರ ಮೇಲ್ಗಡೆ ಹಾಕೊಂಡಿದ್ದೀನಿ, ಅದು ಒಗ್ಗರಣೆಗೆ ಹಾಕೋಕ್ಕೆ ಅಂತ. ತೊಳೆದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ. ಈಗ ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ, ನಾನು ಏನೇನು ಹಾಕ್ತೀನಿ ಅಂತ. ಒಂದು 6 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ ಬೇಕಂದರೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ, ಲವಂಗ, ಒಂದೆರಡು ಮೆಣಸು ತೊಗೊಂಡಿದ್ದೀನಿ ನೋಡಿ. ಮೆಣಸು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಶುಂಠಿ ತೊಗೊಂಡಿದ್ದೀನಿ, ಹಸಿ ಶುಂಠಿ, ಒಂದು ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸಿ ಮಾಡ್ಕೊಳ್ಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಪುದೀನ ಕೂಡ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಜೊತೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಲ್ಲರ್ಗೆ ಸಖತ್ತಾಗಿ ಇರುತ್ತೆ. ಒಂಥರ ಆ ಬ್ಯಾಡಗಿ ಮೆಣಸಿನ್ಕಾಯಿ ರುಬ್ಬಿದಾಗ ಬರೋ ಕಲ್ಲರು ಸೂಪರಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಬೇಕು ಇದಕ್ಕೆ ನೋಡಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾವು ಮಟನ್ ಎಷ್ಟು ತೊಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡು ಬೆಳ್ಳುಳ್ಳಿ ತೊಗೊಳೋದು. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಾಸ್ತಿನೇ ಹಾಕ್ಕೊಳ್ಬೇಕು, ಮಟನ್ ಚಾಪ್ಸ್ಗಾಗಲಿ ಸಾಂಬಾರ್ಗಾಗಲಿ ಸಖತ್ತಾಗಿರುತ್ತೆ ನೋಡಿ. ಇದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಮತ್ತು ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಸ್ಟವ್ ಹೊತ್ತಿದೆ. ಈಗ ಮಟನ್ನ ಉರಿಯೋಕೆ ಹಾಕ್ಬಿಟ್ಟು ಮಸಾಲೆನ ರುಬ್ಕೊಳ್ಳೋಣ ನೋಡಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಕುಕ್ಕರ್ಗೆ ನೋಡಿ. ಆಯಿಲ್ ಸ್ವಲ್ಪನೇ ಹಾಕ್ಕೊಳ್ಬೇಕು. ಮಟನ್ ಸಾರಿಗಾಗಲಿ ಚಿಕನ್ ಸಾರಿಗಾಗಲಿ ಯಾವುದಕ್ಕಾದರೂ ಆಯಿತು ನಾವು ಸ್ವಲ್ಪ ಕಮ್ಮಿ ಹಾಕಬೇಕು. ಯಾಕಂದರೆ ಮಟನಲ್ಲಾಗಲಿ ಚಿಕನಲ್ಲಾಗಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ. ಅದೇ ನಮಗೆ ಮಸ್ತು ಬಿಡುತ್ತೆ. ಮತ್ತು ಊಟ ಮಾಡಬೇಕಾದ್ರೆ ತುಂಬಾ ಎಣ್ಣೆ ಅಂಶ ಜಾಸ್ತಿ ಇದ್ದರೆ ಅಷ್ಟು ಇದನ್ಸಲ. ಎಣ್ಣೆ ಅಂಶ ಜಾಸ್ತಿ ಇದ್ದರೆ ಒಂಥರ ಅನಿಸುತ್ತೆ, ಮುಖಕ್ಕೆ ತಿಕ್ದಂಗೆ ಆಗಿಬಿಡುತ್ತೆ, ಆ ಥರ ಆಗುತ್ತೆ. ಅದಕ್ಕೆ ಎಣ್ಣೆನ ನೋಡಿ ಹಾಕೊಳ್ಳಿ. ಮತ್ತು ಉಪ್ಪು, ಖಾರ, ಅರಿಶಿಣ ಪುಡಿನ ನಾನು ಉರಿಬೇಕಾದ್ರೇ ಸೇರಿಸ್ಕೊಳ್ತೀನಿ. ಸ್ವಲ್ಪ ನಾನು ಖಾರದ ಪುಡಿ ನಾನು ಯಾವತ್ತೇ ಮಟನ್ ಚಿಕನ್ ಮಾಡಲಿ ಸೇರಿಸ್ಬಿಟ್ಟು ಫುಲ್ಲು ಚೆನ್ನಾಗಿ ನೀರಿನ ಅಂಶ ಬರುತ್ತಲ್ವ ಮಟನಲ್ಲಿ, ಅದೆಲ್ಲ ಹಿಂಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫುಲ್ಲು ಡ್ರೈ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ತೀನಿ. ಪಕ್ಕದಲ್ಲಿ ಈಗ ಮಿಕ್ಸಿ ಜಾರಿಗೆ ಎಲ್ಲ ರೆಡಿ ಮಾಡಿ ಹಾಕೊಂಡಿದ್ದೀನಿ ನೋಡಿ. ಆಗಲೇ ತೋರಿಸ್ಲಿಲ್ಲ, ಇದಕ್ಕೆ ಮಸಾಲೆಗೆ ಒಂದು 4 ಗೋಡಂಬಿನ ಹಾಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡು ನಾವು ತಗೊಂಡಿದ್ದಂಥ ಎಲ್ಲ ಮಸಾಲ ಐಟಮ್ಗಳನ್ನು ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ತರಿ ಥರ ಇದ್ದರೆ ಅಷ್ಟು ಚೆನ್ನಾಗಿ, ಅಂದರೆ ಫುಲ್ಲು ಡ್ರೈ. ನಾವೇನಾದರೂ ಪೆಪ್ಪರ್ ಫ್ರೈ ಏನಾದರೂ ಮಾಡ್ಕೊಳ್ತೀವಲ್ವ, ಅದಕ್ಕೆ ಚೆನ್ನಾಗಿರುತ್ತೆ ಫುಲ್ ಫ್ರೈ ಆದರೆ. ಇದು ಸ್ವಲ್ಪ ಗ್ರೇವಿ ಥರ ತಿಕ್ನೆಸ್ ಬರಬೇಕು. ಮುದ್ದೆಗಾಗಲಿ, ನಾನು ಚಪಾತಿ ಮುದ್ದೆ ಎರಡಕ್ಕೂ ಮಾಡ್ಕೊಳ್ತಾ ಇರೋದು, ಹಾಗಾಗಿ ನುಣ್ಣಗೆ ರುಬ್ಕೊಳ್ತೀನಿ. ನೀವು ಕೂಡ ಆ ಥರನೇ ಮಾಡಿ. ಮುದ್ದೆಗೆ ಏನಾದರೂ ಬೇಕಂದರೆ ನುಣ್ಣಗಿದ್ರೇ ಚೆಂದ ನೋಡಿ. ಮಟನ್ ಎಲ್ಲ ನೀರಿನ ಅಂಶ ಚೆನ್ನಾಗಿ ಬಿಡ್ತಾ ಇದೆ. ಈಗ ನಾನು ಪಕ್ಕದಲ್ಲಿ ಮಸಾಲೆ ಕೂಡ ರುಬ್ಕೊಂಡಿದ್ದಾಯಿತು ನೋಡಿ. ಎಷ್ಟು ಚೆನ್ನಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದಕ್ಕೆ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದಿನ್ನೂ ನಾವು ಮಟನ್ ಜೊತೆ ಸೇರಿಸಿದಾಗ ಇನ್ನೂ ಸೂಪರಾಗಿ ಕಲರ್ ಚೇಂಜ್ ಆಗುತ್ತೆ. ಇನ್ನೇನು ಮಟನ್ ಕೂಡ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗ್ತಾ ಇದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಅವಾಗವಾಗ ಒಂದು ಸಲ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು. ಯಾಕಂದರೆ ನಾವು ಉಪ್ಪು ಖಾರದ ಪುಡಿ ಸೇರಿಸಿರ್ತೀವಲ್ವ, ಕೈ ಆಡಿಸ್ತಲೇ ಹಂಗೆ ಬಿಟ್ಟರೆ ಉಪ್ಪು ಖಾರ ಒಂದೇ ಕಡೆ ಇಳ್ಕೊಳ್ಳುತ್ತೆ. ಮಿಕ್ಸ್ ಮಾಡ್ತಾಯಿದ್ರೆ ಎಲ್ಲ ಕಡೆನೂ ಪೂರ್ತಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೆ ನೋಡಿ. ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು.
ಈ ಥರ ಗ್ರೇವಿ ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತಾರೆ ನಿಮ್ಮ ಮನೆಯಲ್ಲಿ ಎಲ್ಲ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಟನ್ ಚಾಪ್ಸ್ ಯಾವತ್ತೇ ಮಾಡಿದ್ರು ಈ ಥರನೇ ಮಾಡೋದು. ಈಗ ಫುಲ್ಲು ನೀರೆಲ್ಲ ಇಂಗಿದೆ. ಈಗ ನೋಡಿ ರುಬ್ಬಿದಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನ ನಮಗೆ ಗ್ರೇವಿ ಏನು ತಿಕ್ನೆಸ್ ಬೇಕು ಮತ್ತು ಮಟನ್ನು ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ವಿಷಲ್ ಹಾಕಿಸ್ಕೊಳ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಹಾಕ್ಕೊಳ್ಳಿ ನೀರನ್ನ. ನಮ್ಮನೇಲಿ ಸ್ವಲ್ಪ ಗಟ್ಟಿನೇ ಜಾಸ್ತಿ, ತೀರ ತೆಳುವಾದರೆ ಚೆನ್ನಾಗಿರಲ್ಲ, ಚಾಪ್ಸ್ ಇಷ್ಟಪಡಲ್ಲ. ಕೆಲವರು ಮನೆಯಲ್ಲಿ ನಾನು ಎಷ್ಟೊಂದು ಜನದ ನೋಡಿದ್ದೀನಿ, ಚಾಪ್ಸ್ ಅಂತಾರೆ ಗಟ್ಟಿನೇ ಇರಲ್ಲ, ಫುಲ್ಲು ಸಾಂಬಾರು ಥರ ಮಾಡ್ಕೊಂಡಿರ್ತಾರೆ. ಬಟ್ ಸ್ವಲ್ಪ ಗಟ್ಟಿ ಥರ ತಿಕ್ನೆಸ್, ಈ ಗ್ರೇವಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ಗ್ರೇವಿ ಥರ ತಿಕ್ನೆಸ್ ಇರಬೇಕು, ಆ ಥರ ಇದ್ರೇ ಚೆನ್ನಾಗಿರುತ್ತೆ. ನಾನು ಆ ಥರನೇ ಮಾಡ್ಕೊಂಡಿರೋದು, ಗ್ರೇವಿನ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಫಸ್ಟ್ ಉಪ್ಪು ಸೇರಿಸಿದ್ದೆ ನಾನು. ಈಗ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಚೆಕ್ ಮಾಡಿಬಿಟ್ಟು ಮತ್ತೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಒಂದು ಮಿಕ್ಸ್ ಕೊಡಿ. ಉಪ್ಪು ಹಾಕಿದ್ಮೇಲೆ ಅದು ಉಪ್ಪು ಅಲ್ಲಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ. ಒಂದು ಮಿಕ್ಸ್ ಕೊಟ್ಟಮೇಲೆ ಎಲ್ಲ ಕಡೆನೂ ಆಗುತ್ತೆ. ಈಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ನಮಗೆ ಎಷ್ಟು ವಿಷಲ್ ಬೇಕೋ ಅಷ್ಟು ವಿಷಲ್ ಕೂಗಿಸ್ಕೊಳ್ಳೋಣ. ಸ್ವಲ್ಪ ನಾಟಿ ಮೇಕೆ ಮರಿ ಆದರೆ ಒಂದು 3 ವಿಷಲ್ಗೆಲ್ಲ ಬೆಂದ್ಬಿಡುತ್ತೆ. ಇದು ಬೇರೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಅದೇನೋ ಮೇಕೆ ಹೇಳ್ತಾರೆ, ನನಗದ್ರ ಹೆಸರು ಗೊತ್ತಿಲ್ಲ, ಗಟ್ಟಿ ಇರುತ್ತೆ ಅದು ಮಟನ್, ಸ್ವಲ್ಪ ಬೇಯಲ್ಲ. ನಾನು ಒಂದು 4 ವಿಷಲ್ ಕೂಗಿಸ್ಕೊಂಡಿದ್ದೆ. ನೋಡಿ ವಿಷಲ್ ಕೂಗಿದ್ದು ಆರಿದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಎಣ್ಣೆ ಅಂಶ ಎಷ್ಟು ಬಿಟ್ಟಿದೆ. ನಾನು ಹಾಕಿದ್ದೆ ಸ್ವಲ್ಪ ಆಯಿಲು, ಆದರೂ ಮಟನಲ್ಲಿರೋ ಅಂಥ ಫ್ಯಾಟ್ದು ಆಯಿಲ್ ಅಂಶ ಎಲ್ಲ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ರೇವಿ. ಚಪಾತಿಗೆ, ರೊಟ್ಟಿಗೆ ಮತ್ತು ಮುದ್ದೆಗೆ ಸಖತ್ತಾಗಿರುತ್ತೆ. ಸಖತ್ತಾಗಿ ಅಂದರೆ ಸಖತ್ತಾಗಿರುತ್ತೆ. ನೋಡಿ ನಾನು ಮಾಡಿದ್ದಂಥ ಗ್ರೇವಿ ಈ ರೀತಿ ಬಂದಿತ್ತು. ಎಲ್ಲ ರೆಡಿ ಮಾಡಿ ಈಗ ಸರ್ವ್ ಮಾಡೋ ಟೈಮ್ ಆಗಿದೆ. ನಮ್ಮ ಮನೆಯವರೆಲ್ಲ ಊಟಕ್ಕೆ ಕಾಯ್ತಾಯಿದ್ರು. ನಾನು ಇದ್ರ ಜೊತೆ ಚಿಕನ್ ಸಾಂಬಾರು ಕೂಡ ಮಾಡಿದ್ದೆ ಅವತ್ತು. ಚಿಕನ್ ಸಾಂಬಾರು ಮತ್ತು ಮಟನ್ ಚಾಪ್ಸು ಮತ್ತು ಚಿಕನ್ ಸಾಂಬಾರು ಎರಡೂ ಮಾಡಿದ್ದೆ. ಇದಕ್ಕೆ ಚಪಾತಿ ಮಾಡಿದ್ದೆ ಮತ್ತು ಮುದ್ದೆ ಕೂಡ ಮಾಡಿದ್ದೆ. ಯಾವ್ದು ಬೇಕೋ ಅದು ಊಟ ಮಾಡ್ತಾರೆ ಅಂತ. ನೋಡಿ ನಾನು ಮಟನ್ ಚಾಪ್ಸ್ ಈ ರೀತಿ ಮಾಡೋದು. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನಮ್ಮ ಮನೆಯವರು ಕೂತಿದ್ರು ಊಟಕ್ಕೆಲ್ಲ. ನೋಡಿ ಊಟ ಟೈಮ್ ಎಲ್ಲ ಚಿಕನ್ ಸಾಂಬಾರ್ದೆ ಕುಕ್ಕರ್ ಅದು ಹಾಲಲ್ಲಿ ಇಟ್ಟಿರೋದು. ನಾವು ಅದೇ ರೀತಿ ಊಟಕ್ಕೆ ಬಡಿಸ್ಕೊಳ್ಳೋದು, ತಗೊಂಡೋಗಿ ಎಲ್ಲ ಒಂದೇ ಇಟ್ಕೊಂಡು ಎಲ್ಲರೂ ಊಟ ಮಾಡ್ತೀವಿ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ರೆಸಿಪಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತೆ. ಆಗ ನನ್ನ ವೀಡಿಯೋನ ಮೊದಲು ನೀವೇ ನೋಡ್ಬೋದು. ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.